ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಇಂದಿನ ವಿಷಯ ಓರಾ ಮತ್ತು ಆರೋಗ್ಯ. ಓರಾ ಹೇಗೆ ಕ್ರಿಯೇಟ್ ಆಗುತ್ತದೆ ಎಂಬುದನ್ನು ಮೊದಲು ತಿಳಿದುಕೊಳ್ಳಬೇಕು. ಓರಾ ಎಂದರೆ ಆಭಾಮಂಡಲ ಅಥವಾ ಪ್ರಭಾವಳಿ. ಓರಾ ಅಂದರೆ ಆತ್ಮನ ಆತ್ಮಶಕ್ತಿ. ಅಂದರೆ ಇದು ಸೂಕ್ಷ್ಮ ಸ್ವರೂಪದಲ್ಲಿ ನಮ್ಮ ಸೂಕ್ಷ್ಮ ಶರೀರದಲ್ಲಿರುತ್ತದೆ. ಶರೀರದ ಸುತ್ತಲೂ ಇರುತ್ತದೆ. ಇದನ್ನು ಓರಾ ಎನ್ನುತ್ತೇವೆ. ಆತ್ಮ ಯಾವ ರೀತಿಯ ಆಲೋಚನೆ ಸಂಕಲ್ಪಗಳನ್ನು ಮಾಡುತ್ತದೆಯೋ ಅದರಂತೆ ಅದರ ಓರಾ ಕೂಡ ರಚನೆಯಾಗುತ್ತಾ ಹೋಗುತ್ತದೆ. ಪಾಸಿಟಿವ್ ಓರಾ, ನೆಗೆಟಿವ್ ಓರಾ ಇದೆಲ್ಲ ಸಂಕಲ್ಪದ ಮೇಲೆ ಆಧಾರವಾಗಿದೆ. ಕೋಪಗೊಂಡಾಗ ಸೂಕ್ಷ್ಮ ಶರೀರದಲ್ಲಿ ಕೆಂಪು ಕಾಸ್ಮಿಕ್ ಕ್ರಿಯೇಟ್ ಆಗುತ್ತದೆ. ಇದರಿಂದ ಓರಾ ಕೂಡ ಕೆಂಪು ಬಣ್ಣಕ್ಕೆ ಬರುತ್ತದೆ. ನೆಗೆಟಿವ್ ಯೋಚಿಸಿದಾಗ ಕಪ್ಪು ಕಾಸ್ಮಿಕ್ ರಚನೆಯಾಗಿ ಓರಾ ಕಪ್ಪು ಬಣ್ಣಕ್ಕೆ ತಿರುಗುತ್ತದೆ. ಒಳ್ಳೆಯ ಯೋಚನೆಗಳಿಗೆ ಓರಾ ಹಸಿರು ಬಣ್ಣದಲ್ಲಿ ಬರುತ್ತದೆ ಮತ್ತು ಸಂಪೂರ್ಣ ನಿಸ್ಸಂಕಲ್ಪರಾಗಿ ಆತ್ಮಸ್ವರೂಪದಿಂದ ಪರಮಾತ್ಮನನ್ನು ಸ್ಮರಿಸಿದಾಗ ನಮ್ಮ ಓರಾ ಸಂಪೂರ್ಣ ವೈಟ್ ಅಥವಾ ಬಿಳಿಯ ಬಣ್ಣದ ಓರಾ ರಚನೆಯಾಗುತ್ತದೆ. ಓರಾ ಸ್ಥೂಲ ಶರೀರದಲ್ಲಿ ಅದು ಸೂಕ್ಷ್ಮ ಸ್ವರೂಪದಲ್ಲಿ ಇರುತ್ತದೆ. ಓರಾ ಅಂದರೆ ಆತ್ಮನ ಎನರ್ಜಿ. ಈ ಎನರ್ಜಿಯಿಂದಾಗಿ ಓರಾ ಚೇಂಜ್ ಆಗುತ್ತಿರುತ್ತದೆ. ಸಾಧು ಸಂತರ ಓರಾ ಬಿಳಿಯ ಹಾಗೂ ಗೋಲ್ಡನ್ ಬಣ್ಣದಲ್ಲಿರುತ್ತದೆ. ಅಸುರಿ ವೃತ್ತಿಯವರ ಓರಾ ಕಪ್ಪು ಬಣ್ಣದಲ್ಲಿರುತ್ತದೆ. ಇತ್ತೀಚೆಗೆ ಓರಾ ಥೆರಪಿಗಳು ಸಹ ಬಂದಿದ್ದು ಈ ಚಿಕಿತ್ಸೆಯಲ್ಲಿ ಸೂಕ್ಷ್ಮ ಶರೀರಕ್ಕೆ ಪವರನ್ನು ನೀಡಿ ಸ್ಥೂಲ ಶರೀರವನ್ನು ಗುಣಪಡಿಸಲಾಗುತ್ತದೆ. ಒಳ್ಳೆಯ ಆರೋಗ್ಯಕರವಾದಂತಹ ಓರಾ ಅಂದರೆ ಹಸಿರು ಬಣ್ಣದ ಓರಾ ಆಗಿದೆ. ಹಾಗಾದರೆ ಓರಾನ ಶಕ್ತಿ ವೃದ್ಧಿಸಿಕೊಳ್ಳುವುದು ಹೇಗೆ? ಆತ್ಮರು ಆತ್ಮ ಸ್ವರೂಪದಲ್ಲಿದ್ದು ಸೋಲ್ ಕಾನ್ಷಿಯಸ್ಸನ್ನು ಸ್ಮರಿಸಿಕೊಳ್ಳಿ. ಆತ್ಮ ಸ್ವರೂಪರಾಗಿ ಪರಮಪಿತನನ್ನು ಸ್ಮರಿಸಿ ಮತ್ತು ಬುದ್ಧಿಯಿಂದ ಪರಮಪಿತನನ್ನು ಪರಂಧಾಮದಲ್ಲಿ ಸ್ಮರಿಸಿಕೊಳ್ಳುತ್ತೀರಿ. ಆಗ ಪರಂಧಾಮದಿಂದ ಪರಮ ತತ್ವಗಳ ಪವರ್ ಬರುತ್ತದೆ. ಇದರಿಂದ ಓರಾ ಗೋಲ್ಡನ್ ಕಾಸ್ಮಿಕ್ ಆಗುತ್ತದೆ. ಓರಾ ಬಿಳಿಯ ಬಣ್ಣಕ್ಕೆ ಬರುತ್ತಿದ್ದಂತೆ ನಿಮ್ಮ ಸೂಕ್ಷ್ಮ ಶರೀರವು ಚೇಂಜ್ ಆಗುತ್ತಿದ್ದಂತೆ ಸ್ಥೂಲ ಶರೀರವು ಕೂಡ ಚೇಂಜ್ ಆಗುತ್ತದೆ ಮತ್ತು ಸ್ಥೂಲ ಶರೀರದ ಮನಸ್ಸು, ವಚನ, ಕರ್ಮಗಳಿಂದ ಪವಿತ್ರತೆ, ಶುದ್ಧತೆ ವೃದ್ಧಿಯಾಗುತ್ತದೆ. ಅಲ್ಲದೆ ಸ್ಥೂಲ ಶರೀರದ ರೋಗ ಶೋಕಗಳು ಸಹ ನಿವಾರಣೆ ಆಗುತ್ತವೆ. ಪರಂ ಶಾಂತಿ, ಬೇಹದ್ ಕಿ ಪರಂ ಶಾಂತಿ. परम शांति सोचो बोलो परम शांति. Join us daily for live meditation 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today.